ಸ್ವಚ್ಛತೆ ಕೈಗೊಳ್ಳದ ಪುರಸಭೆ ವಿರುದ್ಧ 1ನೇ ವಾರ್ಡ್ನ ವಡ್ರೋಣಿಯ ನಿವಾಸಿಗಳ ಆಕ್ರೋಶ. ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ತಾಲೂಕು ಕೇಂದ್ರವಾದರೂ ಪಟ್ಟಣದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡುವಲ್ಲಿ ಪುರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಪಟ್ಟಣದ 1ನೇ ವಾರ್ಡ್ನ ವ್ಯಾಪ್ತಿಯಲ್ಲಿ ಬರುವ ವಡ್ರೋಣಿಯ ನಿವಾಸಿಗಳು ಪುರಸಭೆ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ 15 ದಿನಗಳಿಂದ ಸ್ವಚ್ಛತೆ ಮಾಡಿ ನಾವು ಇಲ್ಲಿ ಸಾರ್ವಜನಿಕ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡುತ್ತೇವೆ ಎಂದು ವಾರ್ಡ್ನ ಸದಸ್ಯರಿಗೆ ಮತ್ತು ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ತಿಳಿಸಿದ್ರು ಸಹ ವಾರ್ಡನ್ನ ಸ್ವಚ್ಛತೆ ಕೈಗೊಂಡಿಲ್ಲ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡುತ್ತಿಲ್ಲ. ಇದು ಬರೀ ನಮ್ಮ ಒಂದು ವಾರ್ಡ್ನ ಸಮಸ್ಯೆ ಮಾತ್ರವಲ್ಲ, ವಾರ್ಡ್ಗಳಲ್ಲಿಯೂ ಕೂಡ ಎಲ್ಲಾ ವಾರ್ಡ್ನಲ್ಲಿಯೂ ಸಹ ಇದೇ ಸಮಸ್ಯೆ ಆಗಿದೆ. ಇದೇ ರೀತಿ ಮುಂದುವರೆದರೆ ಪುರಸಭೆ ಮುಂದೆ ಪ್ರತಿಭಟನೆ ಕೈಗೊಳ್ಳಲಾಗುತ್ತದೆ ಎಂದು 1ನೇ ವಾರ್ಡ್ನ ವ್ಯಾಪ್ತಿಯಲ್ಲಿ ಬರುವ ವಡ್ರೋಣಿಯ ನಿವಾಸಿಗಳಾದ ಮಂಜುನಾಥ್ ಮುಸ್ರಪ್ಪನವರ್, ಗಣೇಶ್ ಉಮ್ಮಚ್ಗಿ, ನಾಗರಾಜ್ ಹಮ್ಮಿಗಿ, ಮಂಜುನಾಥ್ ಬಸಾಪುರ್ ಸೇರಿದಂತೆ ವಡ್ರೋಣಿಯ ನಿವಾಸಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವೀರಣ್ಣ ಹಡಪದ್, NKS TV4 ನ್ಯೂಸ್, ಲಕ್ಷ್ಮೀಶ್ವರ. ನಾವು 1ನೇ ವಾರ್ಡ್ನವರು 15 ಅಂತ ಹೇಳಿ ಯಾವ ಅಧಿಕಾರಿಗಳು ಕ್ರಮ ತಗೋತಾ ಇಲ್ಲ. ನಮ್ಮ ಮೆಂಬರ್ ಹೇಳಿದ್ವಿ, ಯಾವ 23 ವಾರ್ಡ್ಗಳು ಭಾಳ ಕಸ ಬಿಡುತ್ತಿ. ಇದ್ರ ಬಗ್ಗೆ ಯಾರು ಅಧಿಕಾರಿಗಳು ಅದಕ್ಕೆ ತಗೊಳ್ತಾ ಇಲ್ಲ. ಮುಂದಿನ ದಿನಗಳು ಏನಂತೆ ನಾವು ಹೆಚ್ಚಿನ ಕ್ರಮ ಅಂತ ತಗೊಂತೀವಿ. ಇದ್ರ ಬಗ್ಗೆ ಪಕ್ಷದ ಮೇಲೆ ಅಂತ ಅಧಿಕಾರಿಗಳು ಅಂತ ಎಲ್ಲರ ಮೇಲೆ ತಗೊಂತೀವಿ. ಈಗ ಎಷ್ಟು ದಿನ ಆಗ್ತೀರಿ? 15 ರಾತ್ರಿ ನಾನು ಹೇಳಿ ಎಲ್ಲರಿಗೂ ಹೇಳಿ ಅಧಿಕಾರಿಗಳು ಯಾರು ತಲೆ ಕೆಡ್ಸಂತ ಇಲ್ಲ. ಗಣಪ ಇಡಕ್ಕೆ 15 ಮುಂದಿರ್ತಾರೆ ಹೇಳ್ಯಾರ, ಯಾರು ತಲೆನೇ ಕೆಡ್ಸಂತ ಇಲ್ಲ ಇದ್ರ ಬಗ್ಗೆ. ಮಾಡ್ತಾ ಇಲ್ಲ, ಯಾರು ಮಾತಾಡ